ರೀ ಸ್ವಾಮಿ, ನಾನು ಬೇಡ ರೀ. ನೀವು ಪ್ರಸ್ತುತರಾಗ್ತೀರಾ, ಸಾಮಾನ್ಯರಾಗಿ ಏನು ಹೇಳ್ತೀರಾ ಹೇಳ್ರಿ. ನಿಮ್ಮ ಅನುಭವ. ಯು ಆರ್ ನಾಟ್ ಎ ಪ್ರೆಸ್ ಪೀಪಲ್, ಐ ಆಮ್ ನಾಟ್ ಎ ಮಿನಿಸ್ಟರ್, ಐ ಆಮ್ ಆಲ್ಸೋ ಸೇಮ್. ನೀವೊಬ್ಬ ಸಾಮಾನ್ಯರಾಗಿ ನೀವೇನು ನಿಮ್ಮ ವೈಯಕ್ತಿಕ ತೀರ್ಮಾನ ಏನಿದೆ ಅದೇ ಹೇಳಿ, ದಯವಿಟ್ಟು ಹೇಳಿ. ಇವು ಬಿಡಿ, ಆ ಚರ್ಚೆ ಬಿಟ್ಬಿಡಿ, ಇವಾಗ ಬೇಡ. ಬೇರೆ ಯಾರು ತೊಗೊಳ್ಳಿ, ಅವ್ರು ಏನು ಮಾಡ್ತಾರೆ ಮತ್ತು ಅದು ಕಾನೂನಿದೆ, ಕಾನೂನು ಬಗ್ಗೆ ಎಲ್ಲ ಇದೆ. ಯಾಕೆ ಚರ್ಚೆ ಮಾಡ್ತೀರಿ? ನಾವು ಸುಮ್ಮನೆ ಟೈಮ್ ಯಾಕೆ ಮಾಡಬೇಕು? ನನಗೆ ಗೊತ್ತಿಲ್ಲಪ್ಪ ತಂದೆ, ಅದನ್ನೆಲ್ಲ ನೀವು ಕ್ವಶನ್ ಮಾಡಬೇಕು. ಇನ್ನು ಬೇರೆ ಯಾರು ತಲೆಬಟ್ಟೆ ಇಲ್ದವ್ರಿಗೆ ಏನು ಮಾಡಿರೋ ನೀವು? ವಾರದಿ ಚಿಂತೆ ಮಾಡಿ ಪೂರ್ತಿ ಅವ್ರನ್ನ ಹತ್ಕಡೆ ಹುಚ್ಚ ಆಸ್ಪತ್ರೆಗೆ ಹೋಗಿ ಎಲ್ಲ ಒಂದು ಕಡೆ ಬಟ್ಟೆ ಬಿಚ್ಚಾಡ್ಕೊಂಡು ನಿಂತ್ಕೋಬೇಕಾಯ್ತು ಅಂದ್ಬಿಟ್ಟಾರಿ. ಇವೆಲ್ಲ ಆಗಬಾರ್ದು. ಜವಾಬ್ದಾರಿ ಇದು ಯಾರಿಗೂ ಅಂಟ್ಕೊಂಡಿದ್ದಲ್ಲ. ಮುಖ್ಯಮಂತ್ರಿ ಸ್ಥಾನ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಶಾಶ್ವತ ಇದೆಯಾ ಯಜಮಾನ್ರೆ? ನೋ, ಯಾರಿಗೂ ಶಾಶ್ವತ ಅಲ್ಲ. ಮತ್ತು ಇದು ಯಾರು ನಾವು ನಿಮಗೆ ಸ್ವಯಂಕೃತ ನೀವೇ ಅಪರಾಧ ಮಾಡ್ಕೊಂಡಿದ್ದೀವಿ. ನಾವು ಅದನ್ನು ಜಾಸ್ತಿ ಹೇಳೋದ್ರಾಗ ಅರ್ಥವೂ ಇಲ್ಲ. ಪದೇ ಒಂದು ದಿನಕ್ಕೆ ಬೆಳಗ್ಗೆಯಿಂದ 3 ಸಾರಿ ಹೇಳಿದ್ದೀನಿ, ನೀನು ಎಷ್ಟು ಸಾರಿ ಹೇಳಿದ್ದು? 4ನೇದಾಯಿತು. ನನಗೆ ಒಂಥರ ಬೇಸರಿಕೆ ಮಾಡ್ಕೊಳ್ಳಿ. ಅವ್ರೇನಾದ್ರು ಅದಕ್ಕೆ ಬೇರೆದೆಲ್ಲ ಕಾನೂನಿದೆ, ಕಾನೂನು ಏನೋ ಒಂದು ಮಾಡ್ತದೆ. ಕಾನೂನು ತಂದೆ ಆದಂಥ ಕೆಲಸ ಮಾಡಲೇಬೇಕಾಗ್ತದೆ, ಮಾಡ್ತದೆ. ನನಗೂ ಒಂದೇ ಕಾನೂನು, ಅವ್ರಿಗೂ ಒಂದೇ ಕಾನೂನು, ತಮಗೂ ಒಂದೇ ಕಾನೂನು, ಸಾಮಾನ್ಯನಿಗೂ ಒಂದೇ ಕಾನೂನು ಇರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧಿವಂತರಾಗಿ ಒಂದು ಒಳ್ಳೆಯ ಸಂದೇಶ ಕೊಟ್ಟೋಗಿದ್ದಾರೆ.